ಸೂಪರ್ ಸಂಡೇ ಸೂಪರ್ 4 ಫೈಟ್. ಭಾರತಕ್ಕೆ ಈ ಪಂದ್ಯವನ್ನು ಗೆಲ್ಲುವುದು ಪ್ರತಿಷ್ಠೆಯಾದರೆ ಪಾಕಿಸ್ತಾನ ಸೇಡಿನ ಜ್ವಾಲೆಯಲ್ಲಿ ಬೇಯ್ತಾ ಇದೆ. ಲೀಗ್ ಹಂತದ ಪಂದ್ಯದಲ್ಲಿ ಹೊತ್ತಿದ್ದಂಥ ಶೇಕ್ ಹ್ಯಾಂಡ್ ಕಿಡಿ ಸೂಪರ್ 4 ಸ್ಟೇಜ್ನಲ್ಲಿ ಹೊತ್ತಿ ಉರಿಯೋದು ಗ್ಯಾರಂಟಿ ಇದೆ. ಭಾರತ ವರ್ಸಸ್ ಪಾಕಿಸ್ತಾನ ನಡುವೆ ಭಾನುವಾರದ ಹೈ ವೋಲ್ಟೇಜ್ ಮ್ಯಾಚ್ ಉಭಯ ತಂಡಗಳಿಗೂ ಕೂಡ ಡೂ ಆರ್ ಡೈ ಎನ್ನುವಂತೆಯೇ ಇದೆ. ಹೇಗೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಹ್ಯಾಟ್ರಿಕ್ ವಿಕ್ಟರಿಯೊಂದಿಗೆ ಸೂಪರ್ 4ಗೆ ಕಾಲಿಟ್ಟಿರುವಂತಹ ಭಾರತಕ್ಕೆ ಭಾನುವಾರದ ಪಂದ್ಯ ಮೋಸ್ಟ್ ಇಂಪಾರ್ಟೆಂಟ್. ಲೀಗ್ ಹಂತದಲ್ಲಿ ಗೆದ್ದು ಶೇಕ್ ಹ್ಯಾಂಡ್ ಮಾಡದೆ ಟಾಂಟ್ ಕೊಟ್ಟಿದ್ದಂಥ ಟೀಮ್ ಇಂಡಿಯಾ ಈ ಪಂದ್ಯವನ್ನು ಕೂಡ ಗೆದ್ದು ಅದೇ ಲೆವೆಲ್ನ ಮೇಂಟೈನ್ ಮಾಡಬೇಕು. ಅತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಮಾನಕ್ಕೊಳಗಾಗಿರುವಂಥ ಪಾಕಿಸ್ತಾನಿ ಆಟಗಾರರು ಈ ಪಂದ್ಯದಲ್ಲಿ ಗೆದ್ದು ರಿವೆಂಜ್ ತೀರಿಸಿಕೊಳ್ಳೋಕೆ ಹಾಗೆ ಪ್ಯಾಚ್ ಅಪ್ ಮಾಡಿಕೊಳ್ಳೋಕೆ ಎದುರು ನೋಡ್ತಾ ಇದ್ದಾರೆ. ಈ ಪಂದ್ಯದ ಗೆಲುವು ಉಭಯ ತಂಡಗಳಿಗೂ ಕೂಡ ಏಷ್ಯಾ ಕಪ್ ಟ್ರೋಫಿಗಿಂತಲೂ ಕೂಡ ಮುಖ್ಯವಾಗಲಿದೆ. ಶೇಕ್ ಹ್ಯಾಂಡ್ ವಿವಾದ ಸೂಪರ್ 4ನಲ್ಲಿ ಗೆಲ್ಲಲೇಬೇಕು ಭಾರತ. ಏಷ್ಯಾ ಕಪ್ನಲ್ಲಿ ಭಾರತವೇ ಟ್ರೋಫಿ ಗೆಲ್ಲುವಂತ ಫೇವರೇಟ್ ಟೀಮ್ ಅನಿಸಿದ್ರು ಕೂಡ ಪಾಕಿಸ್ತಾನದ ವಿರುದ್ಧ ಗೆಲ್ಲೋದು ಅದಕ್ಕಿಂತ ದೊಡ್ಡ ವಿಚಾರ. ಈಗಾಗಲೇ ಸೆಪ್ಟೆಂಬರ್ 14ರಂದು ಲೀಗ್ ಹಂತದ ಪಂದ್ಯದಲ್ಲಿ ಉಭಯ ತಂಡಗಳು ಕೂಡ ಮುಖಾಮುಖಿಯಾಗಿದ್ವು. ಈ ಮ್ಯಾಚಲ್ಲಿ ಭಾರತ 7 ವಿಕೆಟ್ಗಳಿಂದ ಪಾಕಿಸ್ತಾನ ತಂಡವನ್ನ ಸೋಲಿಸಿತ್ತು. ಆದರೆ ಪಂದ್ಯಕ್ಕೂ ಮುನ್ನ ಹಾಗೆ ನಂತರದ ಕೆಲ ಬೆಳವಣಿಗೆಗಳು ಎರಡೂ ರಾಷ್ಟ್ರಗಳ ನಡುವಿನ ಸಮರವನ್ನೇ ಸೃಷ್ಟಿಸಿವೆ. ಟಾಸ್ ಟೈಮಲ್ಲಿ ಕ್ಯಾಪ್ಟನ್ಗಳು ಶೇಕ್ ಹ್ಯಾಂಡ್ ಮಾಡದೇ ಇದ್ದದ್ದು, ಪಂದ್ಯ ಮುಗಿದ ಬಳಿಕ ಭಾರತದ ಆಟಗಾರರು ಕೈಕುಲುಕದೆ ಹೊರ ನಡೆದಿದ್ದು, ಡ್ರೆಸ್ಸಿಂಗ್ ರೂಮ್ ಬಾಗಿಲು ಹಾಕಿದ್ದು, ಹೀಗೆ ಎಲ್ಲವೂ ಕೂಡ ರಾಜಕೀಯ ಸ್ವರೂಪ ಪಡ್ಕೊಂಡಿದೆ. ಹೀಗಾಗಿ ಸೂಪರ್ 4 ಹಂತದಲ್ಲೂ ಕೂಡ ಪಾಕಿಸ್ತಾನದ ಎದುರು ಭಾರತ ಗೆಲ್ಲೋದು ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ಇದು ಭಾರತಕ್ಕೆ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ಭಾರತದ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಆಗುತ್ತಾ? ಇನ್ನು ಯುಎಇ ಮತ್ತು ಪಾಕ್ ವಿರುದ್ಧದ ಪಂದ್ಯಕ್ಕೆ ಪ್ಲೇಯಿಂಗ್ 11ನಲ್ಲಿ ಭಾರತ ತಂಡ ಯಾವುದೇ ಬದಲಾವಣೆ ಮಾಡಿರಲಿಲ್ಲ. ಅಂದ್ರೆ ಆ ಮೊದಲ ಪಂದ್ಯದಲ್ಲಿ ಯಾವ ಆಟಗಾರರು ಕಣಕ್ಕಿಳಿದಿದ್ರು, ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲೂ ಕೂಡ ಅದೇ ಆಟಗಾರರು ಕಣಕ್ಕಿಳಿದಿದ್ರು. ಆದರೆ ಒಮನ್ ವಿರುದ್ಧದ ಪಂದ್ಯದಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಹಾಗೆ ಬೌಲಿಂಗ್ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ ಅನ್ನ ಕಂಡಿದ್ರು. ಆದರೆ ಪಾಕಿಸ್ತಾನ ವಿರುದ್ಧದ ಮ್ಯಾಚಲ್ಲಿ ಅಷ್ಟು ಈಸಿಯಾಗಿ ಪಂದ್ಯವನ್ನು ತಗೊಳ್ಳೋಕೆ ಸಾಧ್ಯವಾಗುವುದಿಲ್ಲ. ಗೆದ್ದೇ ಗೆಲ್ಲಲೇಬೇಕಾದಂಥ ಪಂದ್ಯ ಆಗಿರೋದ್ರಿಂದ ಪ್ಲೇಯಿಂಗ್ 11 ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಹೀಗಾಗಿ ಬಹುಶಃ ಲೀಗ್ ಹಂತದಲ್ಲಿ ಪಾಕ್ ವಿರುದ್ಧ ಕಣಕ್ಕಿಳಿಸಿದಂಥ ಆಟಗಾರನೇ ಈ ಸಲ ಕೂಡ ಫೈನಲ್ ಮಾಡುವಂಥ ಚಾನ್ಸಸ್ ಇದೆ. ಓಮನ್ ವಿರುದ್ಧ ಕಣಕ್ಕಿಳಿದಿದ್ದಂಥ ಬೌಲರ್ ಹರ್ಷದೀಪ್ ಹಾಗೆ ಹರ್ಷಿತ್ ರಾಣಾಗೆ ಬೆಂಚ್ ಕಾಯಿಸಬಹುದು. ಸೇಡು ತೀರಿಸಿಕೊಳ್ಳೋಕೆ ಮ್ಯಾಚ್ ಗೆಲ್ಲಲು ಪಾಕಿಸ್ತಾನ ಪಣ. ಇನ್ನು ಪಾಕಿಸ್ತಾನದ ಸ್ಥಿತಿ ಬೇರೆ ತರನೇ ಇದೆ. ಕಳೆದ ಭಾನುವಾರದ ಪಂದ್ಯದಲ್ಲಿ ಮ್ಯಾಚ್ ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ. ಅತ್ತ ಭಾರತೀಯ ಆಟಗಾರರು ಕೈಕುಲುಕಿರಲಿಲ್ಲ. ಕೊನೆಗೆ ಐಸಿಸಿ ಬಳಿ ಹೋಗಿದ್ದು ಮ್ಯಾಚ್ ರೆಫರಿಯನ್ನಾದರೂ ವಜಾ ಮಾಡಿ ಅಂದ್ರೆ ಸ್ವಲ್ಪ ಸಮಾಧಾನ ಮಾಡ್ತಾರೆ ಅಂದ್ರೆ ಅದು ಕೂಡ ನಡೀಲಿಲ್ಲ. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವಮಾನವನ್ನು ಅನುಭವಿಸುತ್ತಲೇ ಬಂದಿದ್ದಾರೆ. ಇನ್ನು ಪಾಕ್ ಆಟಗಾರರ ಪ್ರದರ್ಶನಕ್ಕೆ ಪಾಕಿಸ್ತಾನದ ಅಭಿಮಾನಿಗಳು ಹಾಗೆ ಮಾಜಿ ಕ್ರಿಕೆಟಿಗರು ಕೂಡ ಕೆರಳಿದ್ದಾರೆ. ಹೀಗಾಗಿ ಇವರನ್ನೆಲ್ಲ ತಣಿಸಬೇಕು ಅಂದ್ರೆ ಭಾನುವಾರದ ಪಂದ್ಯವನ್ನ ಗೆಲ್ಲಲೇಬೇಕು ಅಂತ ಪಾಕಿಸ್ತಾನಿ ಆಟಗಾರರು ಪಣ ತೊಟ್ಟಿದ್ದಾರೆ. ಸೇಡಿನ ಜ್ವಾಲೆಯನ್ನ ಆರಿಸೋಕೆ ಕಾಯ್ತಾ ಇದ್ದಾರೆ. ಈಗಾಗಲೇ ನಾಯಕ ಸಲ್ಮಾನ್ ಅಲಿ ಅಘಾಂತೂ ಫುಲ್ ಕಾನ್ಫಿಡೆನ್ಸ್ ನಲ್ಲಿ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ನಾವು ಭಾರತವನ್ನ ಸೋಲಿಸೋಕೆ ಸರ್ವಶಕ್ತರಾಗಿದ್ದೇವೆ, ರಿವೆಂಜ್ ಅನ್ನ ತೀರಿಸಿಕೊಳ್ಳೋಕೆ ರೆಡಿ ಅಂದಿದ್ದಾರೆ. ಆದ್ರೆ ಇಲ್ಲಿ ಯಾರೇ ಗೆದ್ರು ಕೂಡ ಸೋತವರಿಗೆ ಶೇಪ್ ಔಟ್ ಆಗೋದಂತೂ ಪಕ್ಕಾ ಇರುತ್ತೆ. ಸೂಪರ್ 4ನಲ್ಲೂ ಕೈಕುಲುಕಲ್ಲ ಉಭಯ ಆಟಗಾರರು. ಇನ್ನು ಭಾನುವಾರದ ಪಂದ್ಯದ ಮೇನ್ ಹೈಲೈಟ್ ಅಂದ್ರೆ ಉಭಯ ತಂಡಗಳ ಆಟಗಾರರು ಮತ್ತೆ ಕೈ ಕುಲುಕೋದಿಲ್ಲ ಅನ್ನೋದು. ಟೂರ್ನಿಯಲ್ಲಿ ಮೊದಲ ಸಲ ಮುಖಾಮುಖಿಯಾದಾಗ ನೋ ಶೇಕ್ ಹ್ಯಾಂಡ್ ವಿಚಾರ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದೀಗ ಸೂಪರ್ 4 ಹಂತದ ಪಂದ್ಯದಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮತ್ತೆ ಮುಖಾಮುಖಿ ಆಗ್ತಾ ಇವೆ. ಆದರೆ ನೋ ಶೇಕ್ ಹ್ಯಾಂಡ್ ನಿಲುವನ್ನ ಸಮರ್ಥನೆ ಮಾಡಿಕೊಳ್ತಿರುವಂತಹ ಭಾರತ ಮುಂದಿನ ಪಂದ್ಯಗಳಲ್ಲೂ ಕೂಡ ಪಾಕಿಸ್ತಾನ ಆಟಗಾರರ ಕೈ ಕುಲುಕೋಕೆ ಸಾಧ್ಯತೆ ಇಲ್ಲ. ಅತ್ತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕೂಡ ನೋ ಶೇಕ್ ಹ್ಯಾಂಡ್ಗೆ ಒಪ್ಪಿದೆ ಎನ್ನಲಾಗಿದೆ. ಆಕ್ಚುಲಿ ನಿಯಮಗಳ ಪ್ರಕಾರ ಕ್ರಿಕೆಟ್ ಸೇರಿದಂತೆ ಯಾವುದೇ ಕ್ರೀಡೆಯಲ್ಲೂ ಕೂಡ ಆಟಗಾರರು ಪರಸ್ಪರ ಕೈ ಕುಲುಕೋದು, ಅಭಿನಂದನೆ ಸಲ್ಲಿಸೋದು ಕಾಮನ್. ಆದರೆ ಇದು ಕ್ರೀಡಾ ಸ್ಫೂರ್ತಿಯ ಒಂದು ಭಾಗ ಅಷ್ಟೇ, ಬಟ್ ಕಂಪಲ್ಸರಿ ಅಂತೇನಿಲ್ಲ. ತಜ್ಞರ ಪ್ರಕಾರ ಹ್ಯಾಂಡ್ ಶೇಕ್ ನಿರಾಕರಣೆ ಮಾಡೋದು ತಾಂತ್ರಿಕವಾಗಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಪರಿಗಣಿಸಬಹುದಾದ್ರೂ ಕೂಡ ಅಂತಹ ರೂಲ್ಸ್ ಬ್ರೇಕ್ಗಳಿಗೆ ದಂಡಗಳನ್ನು ವಿಧಿಸೋಕೆ ಸಾಧ್ಯವಾಗೋದಿಲ್ಲ. ಆದರೆ ಪಂದ್ಯವನ್ನ ಗೆದ್ದವರು ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾರೆ. ಸೋತವರು ಶೇಕ್ ಹ್ಯಾಂಡ್ ಶೇಪ್ ಔಟ್ ನಂತ ಅವಮಾನಗಳನ್ನು ಅನುಭವಿಸ್ತಾರೆ. ಹೀಗಾಗಿ ಭಾನುವಾರದ ಪಂದ್ಯ
ಒನ್ಸ್ ಅಗೇನ್ ಉಭಯ ತಂಡಗಳು ಕೂಡ ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಸಿಚುಯೇಷನ್ ಕ್ರಿಯೇಟ್ ಮಾಡಿದೆ. ಹೀಗಾಗಿ ಗೆದ್ದು ಯಾರು ಬೀಗ್ತಾರೆ, ಸೋತು ಯಾರು ಶೇಪ್ ಔಟ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.